ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿಃ ಓಂ ಪ್ರಾಣಾದೇರೀಪಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಹರಿಃ ಓಂ. ಅನೇಕ ದಿನಗಳಿಂದ ನನಗೆ ಈ ಉಡುಪಿಯ ಪರ್ಯಾಯ ಇತ್ಯಾದಿಗಳಿದ್ದದ್ದರಲ್ಲಿ ಪಾಠವನ್ನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಮತ್ತೆ ಇವತ್ತಿನಿಂದ ಮೂರ್ತಾಮೂರ್ತ ಬ್ರಾಹ್ಮಣ ಅದನ್ನ ಅನುಸಂಧಾನ ಮಾಡಿ ಆಯ್ತು. ಮೂರ್ತಾಮೂರ್ತ ಬ್ರಾಹ್ಮಣದ ಚಿಂತನೆಯನ್ನ ಮಾಡಿಕೊಂಡಾದ ಮೇಲೆ ಮೂರ್ತಾಮೂರ್ತಗಳು ಯಾವುದು ಅಂತನ್ನೋದನ್ನ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ಇನ್ನು ಮುಂದಕ್ಕೆ ತುಂಬಾ ಅದ್ಭುತವಾದಂತಹ ವಿಷಯಗಳನ್ನ ನಿರೂಪಣೆ ಮಾಡುವಂತಹ ಒಂದು ಪ್ರಕರಣ, ತುಂಬಾ ಸುಂದರವಾಗಿರತಕ್ಕಂತಹ ಒಂದು ಪ್ರಕರಣ, ಅದನ್ನ ಇಲ್ಲಿ ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ ಉಪನಿಷತ್ಕಾರರು. ಯಾಜ್ಞವಲ್ಕ್ಯರ ಮೈತ್ರೇಯಿಯ ಸಂವಾದ ರೂಪದಲ್ಲಿ ಬರತಕ್ಕಂತಹ ವಿಷಯ. ಮೈತ್ರೇಯೀತಿ ಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರಿಗೆ ಎಷ್ಟು ಜನ ಹೆಂಡತಿಯರು ಅಂತ ಕೇಳಿದ್ರೆ ಅವರಿಗೆ 2 ಪತ್ನಿಯರು. ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು. ಒಬ್ಬಳ ಹೆಸರು ಮೈತ್ರೇಯಿ, ಇನ್ನೊಬ್ಬಳ ಹೆಸರು ಕಾತ್ಯಾಯನಿ. ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು, ಒಬ್ಬಳು ಮೈತ್ರೇಯಿ, ಇನ್ನೊಬ್ಬಳು ಕಾತ್ಯಾಯನಿ. ಅವರಿಬ್ಬರು ಹೆಂಡತಿಯರು ಯಾಜ್ಞವಲ್ಕ್ಯರಿಗೆ. ಆ 2 ಹೆಂಡತಿಯರಲ್ಲಿ ಅವರು ಮೈತ್ರೇಯಿಯನ್ನು ಕರೀತಾರೆ. ಮೈತ್ರೇಯೀತಿ ಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಮೈತ್ರೇಯಿ ಅಂತ ಕರೆದರು. ಯಾಕೆ ಮೈತ್ರೇಯಿಯನ್ನ ಕರೆದದ್ದು? ಹೆಂಡತಿಯನ್ನ ಯಾಕೆ ಕರೆದದ್ದು? ಗಂಡ ಹೆಂಡತಿ ಅಂತಂದ್ಮೇಲೆ ಮಾತಾಡಿಕೊಳ್ಳೋದು ಅದು ಸಾಮಾನ್ಯ. ಅದರಲ್ಲಿ ಹೆಂಡತಿಯನ್ನ ಯಾಕೆ ಕರಿಬೇಕು ಅವರು ಅಂತಂದ್ರೆ ಹೇಳ್ತಾರೆ, ಉದ್ಯಾಸನ್ವಾ ಅರೇ ಅಹಮಸ್ಮಾತ್ ಸ್ಥಾನಾದಸ್ಮಿ. ಅಸ್ಮಾತ್ ಸ್ಥಾನಾತ್, ನೋಡು, ಈ ಸ್ಥಾನದಿಂದ, ಸ್ಥಾನ ಅಂದ್ರೆ ಆಶ್ರಮ, ಅಂದ್ರೆ 2 ಹೆಂಡತಿಯರನ್ನ ಮದುವೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಯಾಜ್ಞವಲ್ಕ್ಯರು ಗೃಹಸ್ಥರು ಅಂತ ಗೊತ್ತಾಗತ್ತೆ. ಅವ್ರ ಹೆಂಡತಿಗೆ ಹೇಳುವಾಗ, ನಾನು ಈ ಗೃಹಸ್ಥಾಶ್ರಮದಿಂದ ಮುಂದಿನ ಆಶ್ರಮಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಂದ್ರೆ ವಾನಪ್ರಸ್ಥ ಅಲ್ಲ, ಉದ್ಯಾಸನ್, ಎಲ್ಲವನ್ನ ಬಿಡುವ ಸನ್ಯಾಸಾಶ್ರಮವನ್ನು ನಾನು ಪಡೆಯಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಮೈತ್ರೇಯಿ, ನಾನು ಗೃಹಸ್ಥಾಶ್ರಮವನ್ನ ಬಿಟ್ಟು ಸನ್ಯಾಸಾಶ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ. ಆದ್ದರಿಂದ ತೇ ಅನಯಾ ಕಾತ್ಯಾಯನ್ಯ ಅಂತಂಕರವಾಣಿ ಇತಿ. ಆದ್ದರಿಂದ ನನಗೆ ದಾನ ದಕ್ಷಿಣೆಗಳ ರೂಪದಲ್ಲಿ ಬಂದಿರತಕ್ಕಂತಹ ಭೂಮಿ ಆಗಿರಬಹುದು, ಬಂಗಾರ ಆಗಿರಬಹುದು, ಎಲ್ಲ ಆಸ್ತಿಗಳನ್ನು ಕೂಡ ನಿನಗೂ ಮತ್ತು ಕಾತ್ಯಾಯನಿಗೂ ಪಾಲು ಮಾಡಿ ವಿಭಾಗವನ್ನು ಮಾಡಿ ಕೊಟ್ಬಿಡ್ತೇನೆ ಅಂತ. ಸಂತೋಷ ಆಯ್ತು. ಗಂಡ ಸನ್ಯಾಸಿಯಾಗಿ ಹೋದ್ರು ಕೂಡ ಜೀವನಾಂಶವನ್ನ, ಆಸ್ತಿಯನ್ನ ಕೊಡ್ತಾನಲ್ಲ ಅನ್ನೋದು ಸಂತೋಷ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮೈತ್ರೇಯಿಯನ್ನ ಕರೆದ ಯಾಜ್ಞವಲ್ಕ್ಯರು. ಕರೆದು ನೋಡಮ್ಮ, ನಾನು ಗೃಹಸ್ಥಾಶ್ರಮದಿಂದ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಆಸ್ತಿ, ಯಾವದಾಸ್ತಿ ನಂದೇನಿದೆ ಆ ಎಲ್ಲ ಆಸ್ತಿಗಳನ್ನ ನಿಮ್ಮಿಬ್ಬರಿಗೂ, ಕಾತ್ಯಾಯನಿಗೂ ನಿನಗೂ ವಿಭಾಗ ಮಾಡಿ ಕೊಟ್ಟು ಬಿಡ್ತೇನೆ. ಇದು ಸಂತೋಷದ ವಿಷಯ ಅಂತ ಹೇಳಿಬಿಟ್ರು.
ಹಾಗೆ ಹೇಳಿದ ತಕ್ಷಣ ಸಾ ಹೋವಾಚ ಮೈತ್ರೇಯಿ, ಗಂಡ ಹೇಳಿದ ಈ ಮಾತನ್ನ ಕೇಳಿ ಮೈತ್ರೇಯಿ ಹೇಳ್ತಾಳೆ. ಬಹಳ ಅವಳಿಗೆ ವಿಸ್ಮಯ ಆಯ್ತು, ಆಶ್ಚರ್ಯ ಆಯ್ತು. ಇದೇನ್ ಗಂಡ ಹೀಗ್ ಮಾತಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ಗಂಡನಿಗೆ ಹೇಳ್ತಾಳೆ, ಎನ್ನು ಮೈಮಂ ಭಗೋಹೋ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣಾ ಸ್ಯಾತ್ ಕಥಂತೇನ ಅಮೃತ ಸ್ಯಾಮಿತಿ. ಸ್ವಾಮಿ ಮಹಾನುಭಾವರೇ, ನೀವು ಸಂಪಾದನೆ ಮಾಡಿದ ಆಸ್ತಿ ಮಾತ್ರ ಅಲ್ಲ, ಸಮಗ್ರ ಭೂಮಿ, ಸಕಲ ಸಂಪತ್ತುಗಳಿಂದ ಕೂಡಿದಂತಹ ಸಮಸ್ತವಾದ ಪೃಥಿವೀ ಪರಿಪೂರ್ಣವಾಗಿ ನನ್ನ ಕಂಟ್ರೋಲಿಗೆ ಬಂದ್ರೂ ಆ ಆಸ್ತಿಯಿಂದ ನನಗೆ ಮೋಕ್ಷ ಬರ್ತದಾ? ಎಂತಹ ಪ್ರಶ್ನೆ ನೋಡಿ ಅವಳು. ಏನ್ ಅದ್ಭುತ. ಗಂಡನಾದವನು ಅದು ಗಂಡನಿಗೆ ತಕ್ಕ ಹೆಂಡತಿ. ಆದ್ರಿಂದ ಶಾಸ್ತ್ರಜ್ಞರಾದ ವ್ಯಕ್ತಿಗಳಿಗೆ ಶಾಸ್ತ್ರದ ಮೇಲೆ ಆದರ ಇರುವಂತಹ ಹೆಂಡತಿ ಸಿಕ್ಕಿಬಿಟ್ರೆ ಜೀವನ ಅಧ್ಯಾತ್ಮ ಸಾಧನಮಯವಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ಆದ್ದರಿಂದಲೇ ಭಗವಂತ ನಮ್ಮ ಯೋಗ್ಯತೆಗೆ ಅನುಗುಣವಾದ ಗಂಡ ಹೆಂಡತಿಯರನ್ನ ಕೊಟ್ಟರೂ ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಒಂದೇ, ಸಾಧನೆಗೆ ಅನುಕೂಲರಾಗಿರತಕ್ಕಂತಹ ವ್ಯಕ್ತಿಗಳನ್ನ ಕೊಟ್ಟು ಅನುಗ್ರಹ ಮಾಡು. ಅವಳು ಹೇಳ್ತಾಳೆ, ನಿಮ್ಮ ಆಸ್ತಿ ಮಾತ್ರವಲ್ಲ ಸ್ವಾಮಿ, ಸಮಸ್ತ ಐಶ್ವರ್ಯಗಳಿಂದ ಕೂಡಿದ ಪೂರ್ಣವಾದ ಭೂಮಿಯೇ ನನ್ನ ಕಂಟ್ರೋಲಿಗೆ ಬಂತು ಅಂತ ಇಟ್ಕೊಳ್ಳಿ. ಆ ಸಮಸ್ತವಾದ ಪೃಥ್ವಿ ಸಂಪತ್ತಿನಿಂದ ಇಷ್ಟು ಶ್ರೀಮಂತಳಿದ್ದಾಳೆ ಮೈತ್ರೇಯಿ, ಆದ್ದರಿಂದ ಮೋಕ್ಷ ಕೊಟ್ಟು ಬಿಡೋಣ ಅಂತ ಭಗವಂತ ಮೋಕ್ಷ ಕೊಡ್ತಾನ. ಸಂಪತ್ತಿನಿಂದ ಮೋಕ್ಷ ಅಂತನ್ನೋದು ಬರ್ತದ? ಏನ್ ಹೇಳ್ಬೇಕು ಯಾಜ್ಞವಲ್ಕ್ಯರು? ನೇತಿ ಹೋವಾಚ ಯಾಜ್ಞವಲ್ಕ್ಯ. ಇಲ್ಲ ಇಲ್ಲ, ಸಂಪತ್ತಿನಿಂದ ಮೋಕ್ಷ ಬರಲ್ಲ. ಆಸ್ತಿಗಳಿಂದ, ಬಂಗಾರ ಬೆಳ್ಳಿಗಳಿಂದ ಭಗವದ್ ಅನುಗ್ರಹ ರೂಪವಾದ ಮೋಕ್ಷ ಇಲ್ಲ. ಯಥೈವೋಪಕರಣವತಾಂ ಜೀವಿತಂ ತಥೈವ ಜೀವಿತಂ ಸ್ಯಾತ್. ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನ ಇತಿ. ಸಮಗ್ರವಾಗಿರತಕ್ಕಂತಹ ಸಂಪತ್ತಿನಿಂದ ಕೂಡಿದ ಪರಿಪೂರ್ಣವಾಗಿರತಕ್ಕಂತಹ ಪೃಥಿವೀ ಲೋಕ ನನ್ನ ಕಂಟ್ರೋಲ್ಗೆ ಬಂದ್ರು ಮೋಕ್ಷ ಆದ್ರೆ ನಾನು ಓಕೆ ಅಂತೀನಿ. ಮೋಕ್ಷ ಆಗ್ತದ ನನಗೆ? ಆಗ ಅವಳು ಹೇಳಿದ್ದ, ಯಾಜ್ಞವಲ್ಕ್ಯರು ಹೇಳ್ತಾರೆ, ಇಲ್ಲ, ಮೋಕ್ಷ ಇಲ್ಲ. ಯಾಕೆ ಇದೆಲ್ಲ ಯಾಕೆ ಬೇಕು ಅಂತಂದ್ರೆ ಅವ್ರು ಹೇಳೋದು ನೋಡಿ, ಯಥೈವ ಉಪಕರಣವತಾಂ. ಉಪಕರಣವತಾಂ, ಬದುಕಲಿಕ್ಕೆ ಬೇಕಾದ್ದು ಮನೆ, ಬಂಗಾರ, ಹಾಸಿಗೆಗಳು, ಅದರ ಮೇಲೆ ಒಳ್ಳೆ ಮಂಚ, ಎಲ್ಲ ಉಪಕರಣ ಇರ್ಬೇಕು. ಬದುಕಲಿಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳು, ಮನೆ ಇರಬೇಕು, ತೋಟ ಇರಬೇಕು, ಗದ್ದೆ ಇರಬೇಕು, ಜಮೀನ್ ಇರಬೇಕು, ಆಸ್ತಿ ಇರಬೇಕು, ಆಭರಣಗಳಿರ್ಬೇಕು, ಬೆಳ್ಳಿ ಬಂಗಾರಗಳು ಬೇಕು. ಅದೆಲ್ಲ ಇದ್ದವರಿಗೆ ಹಾಗೆ ಸುಖವಾಗಿ ಜೀವನ ಹೋಗ್ತದೋ ಹಾಗೆ ನಾನು ಆಸ್ತಿಯನ್ನ ವಿಭಾಗ ಮಾಡಿ ಕೊಟ್ರು ನಿನ್ನ ಜೀವನ ಸುಖವಾಗಿರ್ತದೆ ಅಷ್ಟೇ. ಆಸ್ತಿಯಿಂದ ಸುಖ ಜೀವನ, ಸುಖವಾಗಿ ಜೀವನ ಮಾಡಿಕೊಂಡಿರ್ಬೋದು. ಹಾಗೆ ಬೇರೆ ಬೇರೆ ಶ್ರೀಮಂತರುಗಳು ಜೀವನ ಮಾಡ್ತಾ ಇದ್ದಾರೋ ಹಾಗೆ ನೀನು ಕೂಡ ಸುಖವಾಗಿ ಜೀವನ ಮಾಡಬಹುದು. ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನ. ವಿತ್ತೇನ, ಸಂಪತ್ತಿನಿಂದ, ಹಣದಿಂದ, ಅಮೃತತ್ವಸ್ಯ, ಮೋಕ್ಷವನ್ನ ಪಡೆಯಬೇಕು ಅನ್ನುವ ಆಸೆ ಇಲ್ಲ. ನಾ ಆಶಾಸ್ತಿ, ಇಲ್ಲ ಇಲ್ಲ ಇಲ್ಲ. ಸಂಪತ್ತಿನಿಂದ ಏನು ಅಂತಂದ್ರೆ ಸುಖವಾದ ಜೀವನ ಇರ್ತದೆ ಬಿಟ್ರೆ ಮೋಕ್ಷ ಇಲ್ಲ. ದುಡ್ಡಿನಿಂದ ಮೋಕ್ಷ ಇಲ್ಲ. ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ನಿಂತು ಹೇಳಿದ ಮಾತು, ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಧನ, ಸಂಪತ್ತು, ಶ್ರೀಮಂತಿಕೆ, ದರ್ಪ,
ಬೆಳ್ಳಿ ಬಂಗಾರಗಳ ವೈಭವ ಇದ್ಯಾವುದು ಕೂಡ ಭಗವದ್ ಅನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡೋದಿಲ್ಲ. ಈ ಸಂಪತ್ತಿನಿಂದ ಮೋಕ್ಷದ ಆಸೆಯನ್ನ ಇಟ್ಕೊಳ್ಳೋ ಹಾಗಿಲ್ಲ. ಇದನ್ನ ಕೇಳ್ತಾ ಇದ್ದ ಹಾಗೆ ಸಾಹೋವಾಚ ಮೈತ್ರೇಯಿ. ಯಾವಾಗ ಯಾಜ್ಞವಲ್ಕ್ಯರು ಹೇಳಿಬಿಟ್ರೋ ಸಂಪತ್ತಿನಿಂದ ಸುಖವಾಗಿರಬಹುದು ಬಿಟ್ರೆ ಮೋಕ್ಷವನ್ನ ಕನಸಿನಲ್ಲಿಯೂ ಆಸೆ ಪಡೋ ಹಾಗಿಲ್ಲ. ಆ ಮಾತನ್ನ ಕೇಳಿ ಮೈತ್ರೇಯಿ ಹೇಳ್ತಾಳೆ, ಏನ ಅಹಂನ ಅಮೃತ ಸ್ಯಾಂ ಕಿಮಹಂತೇನ ಕುರಿಯಾಂ. ಅಲ್ಲ ಸ್ವಾಮಿ, ಯಾವುದರಿಂದ ನನಗೆ ಮೋಕ್ಷ ತಗೊಳ್ಳಿಕ್ಕಾಗೋದಿಲ್ವೋ ಅದನ್ನ ತಗೊಂಡ್ ನಾನು ಏನ್ ಮಾಡ್ಲಿ? ಎಂಥ ಅದ್ಭುತವಾದ ಮಾತು ನೋಡಿ. ನೀವು ಕೊಡುವ ಸಂಪತ್ತಿನಿಂದ ನನಗೆ ಮೋಕ್ಷ ಬರೋದಾದ್ರೆ ಅದನ್ನ ಕೊಡ್ರಿ. ಮೋಕ್ಷ ಇಲ್ಲ, ಲಿಂಗದೇಹ ಭಂಗ ರೂಪ ಸ್ವರೂಪ ಆನಂದ ಆವಿರ್ಭಾವವಾಗುವಂತಹ ಭಗವಂತನ ಲೋಕದಲ್ಲಿ ಸುಖವಾಗಿ ಇರುವಂತೆ ಅನುಕೂಲವಾಗುವಂತಹ ಮೋಕ್ಷ ನನಗೆ ಸಿಗೋದಾದ್ರೆ ನಿಮ್ಮ ಆಸ್ತಿಯಲ್ಲಿ ನನಗೊಂದು ಪಾಲು ಕೊಡಿ. ಅದಿಲ್ಲ ಅಂತಂದ ಮೇಲೆ ಈ ನಿಮ್ಮ ಜಡವಾದ ಆಸ್ತಿಯನ್ನ ತಗೊಂಡು ನಾನೇನ್ ಮಾಡ್ಲಿ? ಆದ್ದರಿಂದ ನೀವು ನನಗೆ ಕೊಡಬೇಕಾದ ಆಸ್ತಿ ಯಾವುದು ಗೊತ್ತಾ? ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ ಇತಿ. ಆದ್ದರಿಂದ ನೀವು ನನಗೆ ಕೊಡಬೇಕಾದ ಆಸ್ತಿ ಮೋಕ್ಷಕ್ಕೆ ಸಾಧನೋಪಾಯವಾದ ತತ್ವಜ್ಞಾನ. ನಿಮ್ಮಲ್ಲಿ ತುಂಬಾ ಇದೆ. ಮೋಕ್ಷೋಪಾಯವಾದ ಮೋಕ್ಷ ಸಾಧನವಾದಂತಹ ತತ್ವಜ್ಞಾನ ನಿಮ್ಮಲ್ಲಿ ಪರಿಪೂರ್ಣವಾಗಿ ಇರುವುದರಿಂದ ನನಗದನ್ನ ಕೊಡ್ರಿ. ನನಗೆ ಮುಖ್ಯವಾಗಿ ಬೇಕಾದ್ದು ಮೋಕ್ಷೋಪಾಯವಾಗಿರತಕ್ಕಂತಹ ತತ್ವಜ್ಞಾನ. ನೀವದನ್ನ ಮಹಾನುಭಾವರು, ನೀವು ಭಗವಾನ್ ಪೂಜ್ಯರು, ನೀವು ತಿಳ್ಕೊಂಡಿದ್ದೀರಿ. ಮೋಕ್ಷ ಸಾಧನೋಪಾಯ, ಯಾವ ಜ್ಞಾನವನ್ನ ಪಡೆಯುವುದರಿಂದ ಮೋಕ್ಷವಾಗ್ತದೋ ಅಂತಹ ಜ್ಞಾನವನ್ನು ನನಗೆ ಉಪದೇಶ ಮಾಡ್ರಿ. ನೀವು ನನಗೆ ಕೊಡಬೇಕಾಗಿರತಕ್ಕಂತಹ ಆಸ್ತಿ ಅದೇ ಸ್ವಾಮಿ. ಅದು ಹೊರತು ಮೋಕ್ಷ ವಿರೋಧಿಯಾದ ಯಾವ ಸಂಪತ್ತಿನಿಂದ ಮೋಕ್ಷ ಬರೋದಿಲ್ವೋ ನನಗ ಸಂಪತ್ತು, ನನಗ ಆಸ್ತಿ ಯಾವ ಕಾರಣದಿಂದಲೂ ಬೇಡ. ಇದು ಕನ್ವಿಕ್ಷನ್, ಇದು ದಾರ್ಢ್ಯ, ಇದು ಸಾಧನೆ. ಹೆಂಡತಿಯ ಈ ಮಾತನ್ನ ಕೇಳಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಸಹೋವಾಚ ಯಾಜ್ಞವಲ್ಕ್ಯ. ಯಾಜ್ಞವಲ್ಕ್ಯರು ಹೇಳ್ತಾರೆ, ಪ್ರಿಯಾ ಬತಾರೆ ನ ಸತಿ ಪ್ರಿಯಂ ಭಾಷಸೆ ಏಹಿ ಆಸ್ವ ವ್ಯಾಖ್ಯಾಸ್ಯಾಮಿತೆ ಯಾಚಕ್ಷಾಣಸ್ಯ ತುಮೇ ನಿಧಿಧ್ಯಾಸಸ್ವ ಇತಿ. ಯಾಜ್ಞವಲ್ಕ್ಯರು ಹೇಳಿದ್ರು, ಪ್ರಿಯಾ ಬತಾರೆ, ಅರೇ ತುಂಬಾ ಸಂತೋಷ ಆಗತ್ತಮ್ಮ, ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ. ನ ಸತಿ, ಒಳ್ಳೆಯ ಪತಿವ್ರತ ಸ್ತ್ರೀ ನೀನು. ನಹ ಪ್ರಿಯಂ ಭಾಷಸೆ, ನನಗೆ ಅತ್ಯಂತ ಪ್ರಿಯವಾಗುವಂತೆ ಸಂತೋಷವಾಗುವಂತೆ ನೀನು ಮಾತಾಡ್ತಾ ಇದ್ದಿ. ಏಹಿ ಬಾ, ಇಲ್ಲಿ ಬಾ, ಇಲ್ಲಿ ಆಸ್ವ, ಕೂತ್ಕೋ ಬಾ ಇಲ್ಲಿ. ಎಂತ ಅದ್ಭುತವಾದ ಮಾತನ್ನ ಹೇಳಿದ್ದಿ. ತತ್ವಜ್ಞಾನ ಬೇಕು ಅಂತ ಕೇಳೋರೇ ಇಲ್ಲ. ಆ ಕಾಲಕ್ಕೆ ಗಂಡ ತತ್ವಜ್ಞಾನಿ ಇದ್ದಾನೆ, ಅವನಿಂದ ಶಾಸ್ತ್ರಗಳ ತತ್ವೋಪದೇಶವನ್ನ ಪಡೀಬೇಕು ಅನ್ನೋ ಜಿಜ್ಞಾಸ ನಿನಗಿದೆ ಅಲ್ಲ, ಮೋಕ್ಷದ ಮೇಲಿನ ಆಸೆ ಮುಮುಕ್ಷ ನಿನಗಿದೆ ಅಲ್ಲ, ಸಂತೋಷ ಆಯ್ತು. ನನ್ನ ಪ್ರಿಯಳಾದ ಪತ್ನಿ ನೀನು, ಒಳ್ಳೆ ಪತಿವ್ರತೆ. ಬಾಮ್ಮ ಇಲ್ಲಿ ಕೂತ್ಕೋ ಬಾ, ವ್ಯಾಖ್ಯಾಸ್ಯಾಮಿತೆ, ನಿನಗೆ ಹೇಳ್ತೀನಿ, ನಿನಗೇನು ಬೇಕೋ ಅದನ್ನ ಹೇಳ್ತೀನಿ. ವ್ಯಾಚಕ್ಷಾಣಸ್ಯ ತುಮೇ ನಿಧಿಧ್ಯಾನಸ್ವ, ನಿನಗೆ ಉಪದೇಶ ಮಾಡ್ತಾ ಇರತಕ್ಕಂತಹ ನನ್ನ ಬಾಯಲ್ಲಿ ಬರುವ ತತ್ವಗಳನ್ನ ನಿಧಾನವಾಗಿ ಕಾನ್ಸಂಟ್ರೇಷನ್ ನಿಂದ ತತ್ವಗಳನ್ನ ನೀನು ಶ್ರವಣ ಮಾಡಬೇಕು ಅಂತ ಹೇಳಿದ ತಕ್ಷಣ, ಯಾವಾಗ ಯಾಜ್ಞವಲ್ಕ್ಯರು ಹೇಳಿದ್ರು ಬಾ ಕೂತ್ಕೋ ಉಪದೇಶ ಮಾಡ್ತೀನಿ ಕೇಳು ಅಂತ, ಆಗ ಮೈತ್ರೇಯಿ ದೇವಿ ಹಾಗೆ ಆಗ್ಲಿ ಅಂತ ಗಂಡನ ಹತ್ರಕ್ಕೆ ಬಂದು ನಮಸ್ಕಾರ ಮಾಡಿ ಕೂತು, ಬ್ರವೀತು ಭಗವಾನ್, ಮಹಾನುಭಾವರೇ ತತ್ವೋಪದೇಶ ಆರಂಭ ಮಾಡಿ ಅಂತ ಹೇಳಿದ ತಕ್ಷಣ ಲೇಟೇ ಮಾಡ್ಲಿಲ್ಲ. ಸಹೋವಾಚ, ಯಾಜ್ಞವಲ್ಕ್ಯರು ಉಪದೇಶ ಮಾಡ್ಲಿಕ್ಕೆ
ಆರಂಭ ಮಾಡಿಬಿಟ್ರು. ಈ ತಕ್ಷಣದಲ್ಲೇ ಯಾವಾಗ ಹೇಳಿ ಅಂತ ಕೇಳಿಬಿಟ್ಲೋ ಆ ಕ್ಷಣದಲ್ಲೇ ಯಾಜ್ಞವಲ್ಕ್ಯರು ಉಪದೇಶವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿಬಿಟ್ರು. ನವಾ ಅರೇ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ. ದೊಡ್ಡ ಉಪದೇಶ ಇದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಉಪದೇಶ. ನವಾ ಅರೇ ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ. ನೋಡಮ್ಮ, ಪತ್ಯುಃ ಕಾಮಾಯ ಪತಿ ಪ್ರಿಯೋ ಭವತಿ. ನಾನು ನನ್ನ ಹೆಂಡತಿಗೆ ಪ್ರಿಯವನ್ನ ಉಂಟು ಮಾಡಬೇಕು, ಅಥವಾ ನಾನು ನನ್ನ ಗಂಡನಿಗೆ ಪ್ರೀತಿಯಾಗುವಂತೆ ಆಗಬೇಕು ಅಂತ ಹೇಳಿ ಗಂಡ ಹೆಂಡತಿಯರ ಮನಸ್ಸಿನಲ್ಲಿ ಏನ್ ಇಚ್ಛೆ ಇರುತ್ತೆ ಆ ಇಚ್ಛೆಗೆ ಅನುಗುಣವಾಗಿ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಬರೋದಿಲ್ಲ. ದೊಡ್ಡ ತತ್ವ ಇದು, ಅನುಸಂಧಾನ. ನೋಡು, ಅರೇ ಮೈತ್ರೇಯಿ ಹೇಳ್ತೀನಿ ಕೇಳು, ನಾನು ನನ್ನ ಗಂಡನಿಗೆ ಇಷ್ಟ ಆಗುವಂತೆ ಇರಬೇಕು, ನಾನು ನನ್ನ ಹೆಂಡತಿಗೆ ಇಷ್ಟ ಆಗುವಂತೆ ಇರಬೇಕು ಅಂತ ಇವರಿಬ್ರು ಅಂದ್ಕೊಂಡ್ಬಿಟ್ರೆ ಆಗೋದಿಲ್ಲ, ಗಲಾಟೆ ಆಗ್ಬಿಟ್ಟಿರತ್ತೆ. ಮತ್ತೆ ಹೇಗಾಗತ್ತೆ? ಮತ್ತೆ ಗಂಡ ಹೆಂಡತಿ ಇಬ್ರು ಸುಖವಾಗಿರ್ತಾರಲ್ಲ, ಹೇಗೆ ಸಂತೋಷವಾಗಿ? ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಗಂಡ ಅಂತ ಹೆಂಡತಿಯ ಮೇಲೆ ಪ್ರೀತಿ ಅಲ್ಲ, ಗಂಡನಿಗೋಸ್ಕರವಾಗಿ ನಾನು ಪ್ರಿಯಳಾಗಿರ್ಬೇಕು ಅಂತ ಅವಳು ಅಂದ್ಕೊಂಡ್ರೆ ಆಗೋದಿಲ್ಲ. ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಆತ್ಮ ಅಂತಂದ್ರೆ ನನಗೋಸ್ಕರವಾಗಿ ಅಂತ, ನನಗೋಸ್ಕರವಾಗಿ ಅಂತಲ್ಲ. ಆತ್ಮ ನಾನ್ ಚೆನ್ನಾಗಿದ್ರೆ ಎಲ್ಲಾ ಚೆನ್ನಾಗಿರ್ತಾರೆ ಅಂತ ಅಲ್ಲ, ಹಾಗರ್ಥ ಅಲ್ಲ. ಆತ್ಮ ಅಂತನ್ನುವ ಶಬ್ದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಆತ್ಮ ನಾರಾಯಣ. ಆತ್ಮನಸ್ತು ಕಾಮಾಯ ಅಂದ್ರೆ ಆತ್ಮ ಅಂದ್ರೆ ಅಂತರ್ಯಾಮಿಯಾಗಿರತಕ್ಕಂತಹ ನಮ್ಮ ಸ್ವಾಮಿ ನಾರಾಯಣ. ಆ ನಾರಾಯಣನ ಇಚ್ಛೆ ಇವತ್ತು ಗಂಡ ಹೆಂಡತಿಗೆ ಅನುಕೂಲಕನಾಗಿರ್ಬೇಕು, ಇವತ್ತು ಹೆಂಡತಿ ಗಂಡನಿಗೆ ಅನುಕೂಲಕರಳಾಗಿರಬೇಕು ಅಂತ ಹೇಳಿ ನಾರಾಯಣನ ಇಚ್ಛೆ ಅವತ್ತು ಇದ್ರೆ ಆತ್ಮನಾಮಕನಾದ ಅಂತರ್ಯಾಮಿಯಾದ ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಸರ್ವ ದೋಷ ದೂರನಾದ, ಇದೆಲ್ಲ ಆತ್ಮಶಬ್ದದ ಅರ್ಥಗಳು. ಇಂತಹ ನಾರಾಯಣನ ಇಚ್ಛೆ ಇದ್ರೆ ಎಲ್ಲರೂ ಎಲ್ಲರಿಗೂ ಪ್ರಿಯರಾಗ್ತಾರೆ. ತಸ್ಯೈವ ಹಿ ಕಾಮೇನ ಪತ್ಯಾದಿ ಪ್ರಿಯೋ ಭವತಿ. ಆಚಾರ್ಯ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನಮ್ಗೆ. ತಸ್ಯೈವ ಹಿ, ಅಂತಹ ಭಗವಂತನಿಂದಲೇ, ಭಗವಂತನ ಇಚ್ಛೆಯಿಂದಲೇ ಎಲ್ಲರೂ ಎಲ್ಲರಿಗೂ ಪ್ರಿಯರಾಗುವಂತೆ ಆಗುವುದು. ಇಲ್ಲ ಅಂದಿದ್ರೆ ನಹಿ ಪತ್ಯಾದೀನಾಂ ಜಾಯಾದೀನಾಂ ಅಹಂ ಪ್ರಿಯಸ್ಯಾಮಿತಿ ಕಾಮನಾ ಮಾತ್ರೇಣ ಪ್ರಿಯತ್ವಂ ಭವತಿ. ನಾನು ಅವಳಿಗೆ ಇಷ್ಟ ಆಗ್ಬೇಕು, ಅವಳು ನನಗಿಷ್ಟ ಆಗ್ಬೇಕು ಅನ್ನೋ ಇಚ್ಛೆ ಪಟ್ಟು ಬಿಟ್ರೆ ಇಷ್ಟ ಆಗೋದಿಲ್ಲ, ಪ್ರೀತಿ ಆಗೋದಿಲ್ಲ. ಭಗವದಿಚ್ಛೆ ಇದ್ರೆ ಮಾತ್ರ ಆಗುವಂಥದ್ದು. ಭಗವದಿಚ್ಛೆಯೈವ ಹಿ ತದ್ಭವತಿ. ಭಗವಂತನ ಇಚ್ಛೆಯಿಂದಲೇ ಇದೆಲ್ಲ ಆಗುವಂಥದ್ದು. ಇದು ಮೊದಲು ಮಾಡಬೇಕಾದ ಇವತ್ತು ನಾವಿಬ್ಬರೂ ಸಂತೋಷವಾಗಿದ್ದೇವೆ, ಗಂಡ ಹೆಂಡತಿಯರಿಬ್ಬರೂ ಸಂತೋಷವಾಗಿದ್ದಾರೆ ಅಂತಂದ್ರೆ ಭಗವಂತನ ಇಚ್ಛೆ ಆಗಿದೆ. ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಮ್ಮ ಇಚ್ಛೆ ಇದೆ. ಆದ್ದರಿಂದ ಸ್ವಾಮಿಯ ಅನುಗ್ರಹದಿಂದ ಇವತ್ತು ನಾವು ಚೆನ್ನಾಗಿದ್ದೇವೆ, ನಾಳೆಯೂ ಕೂಡ ನಾವಿಬ್ಬರು ಚೆನ್ನಾಗಿರುವಂತೆ ಭಗವಂತನ ಇಚ್ಛೆ ಇರ್ಲಿ ಅಂತ ಪ್ರಾರ್ಥನೆ ಮಾಡಬಹುದಷ್ಟೇ. ನಾವು ಭಗವದಿಚ್ಛಾನುಸಾರಿ ಇಚ್ಛಾ ಅದನ್ನ ಮಾಡಿಬಿಟ್ರೆ, ಯಾಕೆ ಅಂತಂದ್ರೆ ಒಂದಿನ ನಗುತ್ತಾ ನಗುತ್ತಾ ಮಾತಾಡೋದು, ಒಂದ್ ದಿವ್ಸ ಗಲಾಟೆ, ಎಲ್ಲಾ ಕಡೆ ಇರೋದೇ ಇದು. ಯಾಕೆ ಹೀಗಾಗತ್ತೆ? ನಮ್ಮಿಬ್ಬರ ಕಂಟ್ರೋಲ್ ನಲ್ಲಿ ಎಲ್ಲಾ ಇದ್ದು ಬಿಟ್ರೆ, ಗಂಡ ಹೆಂಡತಿಯರ ಕಂಟ್ರೋಲ್ ನಲ್ಲಿ ಪ್ರತಿಯೊಂದು ಇದ್ರೆ ಈ ತರ ಯಾಕಾಗತ್ತೆ? ಸ್ಪಷ್ಟ ಗೊತ್ತಾಗತ್ತಲ್ವಾ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ. ಆತ್ಮನಾಮಕನಾದ ಅಂತರ್ಯಾಮಿ ನಾರಾಯಣನ ವ್ಯಾಪಾರ ಅಂತ ಗೊತ್ತಾಗತ್ತ, ಅದನ್ನೇ ಆಚಾರ್ಯ ಹೇಳ್ತಾರೆ. ಆದ್ದರಿಂದಲೇ ಅನ್ಯಥಾ ಜಾಯಾರ್ಥೆ ಪತ್ಯರ್ಥೆ ಇತ್ಯೇವ ಸ್ಯಾತ್.
ಭಗವಂತನ ಇಚ್ಛೆ ನಮಗಿಲ್ಲಿ ಪ್ರಯೋಜನಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ದಿದ್ರೆ ಒಂದು ವೇಳೆ, ಬೇಡ ಭಗವಂತನ ಇಚ್ಛೆ ಬೇಡ, ನಾವೇ ಇಷ್ಟಪಟ್ಬಿಡೋದು ಅಂತ ಆಗಿದ್ದಿದ್ರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ, ಅಲ್ಲಿ ಆತ್ಮನಸ್ತು ಕಾಮಾಯ ಅಂತ ಅನ್ನೋದು ಬೇಕಾಗಿಲ್ಲ. ಪತ್ಯರ್ಥೆ ಜಾಯಾರ್ಥೆ, ಗಂಡನಿಗೋಸ್ಕರವಾಗಿ ಹೆಂಡತಿಗೋಸ್ಕರವಾಗಿ ಅನ್ನೋ ಮಾತಿರ್ಬೇಕಾಗಿ. ಪತ್ಯುಃ ಕಾಮಾಯ, ಗಂಡನಿಗೋಸ್ಕರವಾಗಿ. ಆತ್ಮನಸ್ತು ಕಾಮಾಯ ಬೇಕಾಗೇ ಇಲ್ಲ ನಮಗಲ್ಲಿ. ಪತ್ಯರ್ಥೆ ಜಾಯಾರ್ಥೆ ಅಂತ ಇರ್ಬೇಕಾಗಿತ್ತು. ಹಾಗಿಲ್ಲ, ಗಂಡನಿಗೋಸ್ಕರ ಹೆಂಡತಿಗೋಸ್ಕರ ಅಂತ ಇರ್ಬೇಕಾ? ಹಾಗಿದೆಯಾ ವಾಕ್ಯ? ಯಾಜ್ಞವಲ್ಕ್ಯರು ಹಾಗೆ ಹೇಳಿದ್ದಾರ? ಹೇಳಿಲ್ಲ. ಆದ್ದರಿಂದ ಪ್ರಾಧಾನ್ಯಾದಿದಂ ಸರ್ವಂ ವಿದಿತಂ, ಎಲ್ಲರಿಗೂ ಅಂತರ್ಯಾಮಿಯಾಗಿ ನಿಂತು ಸರ್ವನಿಯಾಮಕನಾದವನು ನಾರಾಯಣ. ಆದ್ದರಿಂದ ಅವನ ಇಚ್ಛೆಯಂತೆ ನಮ್ಮ ಇಚ್ಛೆ ಆಗಬೇಕು. ನೋಡಿ, ಒಂದು ಉದಾಹರಣೆಯಲ್ಲಿ ಬೇಕಾದಷ್ಟು ಉದಾಹರಣೆ ಕೊಡ್ತಾರೆ ಇಲ್ಲಿ. ಅದೆಲ್ಲವನ್ನ ಒಂದು ವಾಕ್ಯದಲ್ಲಿ ಸೆರೆ ಹಿಡಿದು ಬಿಟ್ರೆ ಆಚಾರ್ಯ, ಅಂದ್ರೆ ಭಗವದಿಚ್ಛಾನುಗುಣವಾದ ಇಚ್ಛೆ ಗಂಡ ಹೆಂಡತಿಯರಲ್ಲಿ ಬಂದ್ರೆ ಅವರಿಬ್ಬರು ಪರಸ್ಪರ ಅವತ್ತು ಪ್ರೀತಿ ಪಾತ್ರರಾಗಿರ್ತಾರೆ. ನವಾರೆ ಜಾಯ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ. ಇವತ್ತು ಹೆಂಡತಿಯನ್ನ ನೋಡ್ತಾ ಇದ್ದ ಹಾಗೆ, ಹೆಂಡತಿ ಚೆನ್ನಾಗಿದ್ದಾಳೆ ಇವತ್ತು ಅಂತ ಅಂದ್ರೆ ಹೆಂಡತಿಯನ್ನ ನೋಡಿ ಬರೋದಿಲ್ಲ, ಅವಳನ್ನ ನೋಡಿ ಅವಳನ್ನ ಪ್ರೀತಿಸುವ ಇಚ್ಛೆಯನ್ನ ಭಗವಂತ ಉಂಟು ಮಾಡಿದರೆ ನಮ್ಮಲ್ಲಿ ಉಂಟು. ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ, ಭಗವದಿಚ್ಛಾನುಗುಣವಾದ ಇಚ್ಛೆಯನ್ನ ಹೊಂದಿ ಅವಳ ಮೇಲೆ ಪ್ರೀತಿಯನ್ನ ಪಡೀತಾರೆ. ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾ ಪ್ರಿಯಾ ಭವಂತಿ. ಮಕ್ಕಳಿದ್ದಾರೆ ಎಂದ ಮಾತ್ರಕ್ಕೆ ಅವರ ಮೇಲೆ ಪ್ರೀತಿ ಆಗೋದಿಲ್ಲ. ಮಕ್ಕಳು ಪ್ರಿಯರಾಗೋದು ಯಾವಾಗ? ಮಕ್ಕಳ ಇಚ್ಛೆಯಿಂದ ಮಕ್ಕಳು ನಮಗೆ ಪ್ರಿಯರಾಗೋದಿಲ್ಲ, ಭಗವದಿಚ್ಛೆಯಿಂದ ಮಕ್ಕಳು ಪ್ರಿಯರಾಗ್ತಾರೆ. ಮಕ್ಕಳು ನಮಗೆ ಪ್ರಿಯರು ಪ್ರೀತಿ ಪಾತ್ರರು ಅಂತ ಆಗ್ಬೇಕಾದ್ರೆ ಭಗವಂತನ ಇಚ್ಛೆ ಇರಬೇಕು, ಇಲ್ಲ ಅಂದ್ರೆ ಇಲ್ಲ. ಎಂಥ ಮಾತು ನೋಡಿ ಇದೆಲ್ಲ. ನವಾ ಅರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಹಣವೂ ಅಷ್ಟೇ, ಸಂಪತ್ತು. ಸಂಪತ್ತಿನ ಅಭಿಮಾನಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಕುಬೇರ ಇದ್ದಾನೆ. ಆ ಕುಬೇರನ ಇಚ್ಛೆ ನನಗೆ ಸಂಪತ್ತು ಪ್ರಿಯವಾಗುವಂತೆ ಆಗ್ಲಿ ಅಂತ ಇದ್ರೆ ಆಗೋದಿಲ್ಲ. ಕುಬೇರನ ಇಚ್ಛೆಯಂತೆ ನಮಗೆ ಸಂಪತ್ತು ಅತ್ಯಂತ ಆಪ್ತ ಪ್ರೀತಿ ಪಾತ್ರ ಆಗೋದಿಲ್ಲ. ಆತ್ಮನಸ್ತು ಕಾಮ, ಆಪ್ತ ಕಾಮನಾದ ಸರ್ವೋತ್ತಮನಾದ ನಾರಾಯಣನ ಇಚ್ಛೆಯಿಂದ ನಮಗ ಸಂಪತ್ತು ಪ್ರೀತಿಯಾಗತ್ತೆ. ಎಲ್ಲ ನವಾರೇ ಬ್ರಹ್ಮಣ ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಬ್ರಹ್ಮ ಪ್ರಿಯಂ ಭವತಿ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರ ಇಚ್ಛೆಯಿಂದ ನಮಗೆ ಬ್ರಾಹ್ಮಣರ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಉದಾಹರಣೆ ಇದೆಲ್ಲ. ಆತ್ಮನಾದ ನಾರಾಯಣನ ಇಚ್ಛೆಯಿಂದ ನಮಗೆ ಬ್ರಾಹ್ಮಣರನ್ನ ಸ್ತೋತ್ರ ಮಾಡುವ, ನಮಸ್ಕಾರ ಮಾಡುವ, ದಾನ ದಕ್ಷಿಣೆಗಳನ್ನು ಕೊಡುವ, ಪಾಠವನ್ನ ಕೇಳುವಂತಹ ಬುದ್ಧಿ ಬರ್ತದೆ. ನವಾರೆ ಕ್ಷತ್ರಸ್ಯ ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಕ್ಷತ್ರಂ ಪ್ರಿಯಂ ಭವತಿ. ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರ ಸಂಕಲ್ಪ ಇಚ್ಛೆಯಿಂದ ನಮಗೆ ಕ್ಷತ್ರಿಯರ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಆತ್ಮನಾಮಕನಾದ ನಾರಾಯಣನ ಇಚ್ಛೆಯಿಂದ ನಮಗೆ ಕ್ಷತ್ರಿಯರ ಮೇಲೆ, ಕ್ಷತ್ರಿಯ ಜಾತಿಯ ಮೇಲೆ ಪ್ರೀತಿ ಉಂಟಾಗುವಂಥದ್ದು. ನವಾರೆ ಲೋಕಾನಾಂ ಕಾಮಾಯ ಲೋಕಾಃ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಲೋಕಾಃ ಪ್ರಿಯಾ ಭವಂತಿ. ಲೋಕಗಳು, ಲೋಕಾಭಿಮಾನಿಗಳಾದಂತಹ ದೇವತೆಗಳು, ಆ ದೇವತೆಗಳ ಸಂಕಲ್ಪ ಅಥವಾ ಇಚ್ಛೆಯಿಂದ ನಮಗೆ ಲೋಕಗಳು ಪ್ರಿಯ ಆಗೋದಿಲ್ಲ. ಮತ್ತೆ ಆತ್ಮನಾಮಕನಾದ ನಾರಾಯಣನ ಇಚ್ಛೆಯಿಂದಲೇ ನಮಗೆ ಇವನಿಗೆ ಇವತ್ತು ಲೋಕಗಳ ಮೇಲೆ ಪ್ರೀತಿ ಉಂಟಾಗ್ಲಿ ಅಂತ ಭಗವಂತನ ಇಚ್ಛೆ ಬಂದ್ರೆ
ಪ್ರೀತಿ. ಇವತ್ತು ಹೆಂಡತಿಯ ಮೇಲೆ ಪ್ರೀತಿ ಉಂಟಾಗ್ಲಿ, ಇವತ್ತು ಮಕ್ಕಳ ಮೇಲೆ ಪ್ರೀತಿ ಉಂಟಾಗ್ಲಿ, ಇವತ್ತು ಸಂಪತ್ತಿನ ಮೇಲೆ ಪ್ರೀತಿ ಉಂಟಾಗ್ಲಿ, ಇವತ್ತು ಬ್ರಾಹ್ಮಣರಿಗೆ ಗೌರವ ಕೊಡುವಂತೆ ಆಗ್ಲಿ ಅಂತೆಲ್ಲ ಭಗವಂತನ ಇಚ್ಛೆ ಆದ್ರೆ ನಾವು ಅವತ್ತವತ್ತು ಆಗಿರ್ತೇವೆ. ಇಲ್ಲ ಅಂದ್ರೆ ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನವಾರೇ ದೇವಾನಾಂ ಪ್ರಿಯಾಯ ಕಾಮಾಯ ದೇವಾಃ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ದೇವಾಃ ಪ್ರಿಯಾ ಭವಂತಿ. ದೇವತೆಗಳ ಇಚ್ಛೆಯಿಂದ ನಮಗೆ ದೇವತೆಗಳ ಮೇಲೆ ಪ್ರೀತಿ ಉಂಟಾಗೋದಿಲ್ಲ. ಆತ್ಮನಾಮಕನಾದ ನಾರಾಯಣನ ಇಚ್ಛೆ ಇವತ್ತು ದೇವತೆಗಳನ್ನ ಪ್ರೀತಿಸು, ಭಕ್ತಿ ಮಾಡು ಅಂತ ಇದ್ರೆ ಅದಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಹೇಳ್ಬಿಟ್ರು. ನವಾರೇ ಭೂತಾನಾಂ ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ, ಆತ್ಮನಸ್ತು ಕಾಮಾಯ ಭೂತಾನಿ ಪ್ರಿಯಾಣಿ ಭವಂತಿ. ಪಂಚಭೂತಗಳ ಮೇಲೆ ಅಪೇಕ್ಷೆ, ಪಂಚಭೂತಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳ ಇಚ್ಛೆಯಿಂದ ನಮಗೆ ಪಂಚಭೂತಗಳ ಮೇಲೆ ಪ್ರೀತಿ ಉಂಟಾಗೋದಲ್ಲ, ಅಂತರ್ಯಾಮಿಯಾದ ಆತ್ಮನಾಮಕನಾದ ನಾರಾಯಣನ ಇಚ್ಛೆ. ಹಾಗಿದ್ರೆ ಅವತ್ತು ನಮಗೆ ಅದರ ಮೇಲೆ ಪ್ರೀತಿ ಉಂಟಾಗುತ್ತೆ. ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲ ವಸ್ತುಗಳಿಗೆ ಸರ್ವಾವಸ್ಥ ಪ್ರೇರಕನಾದವನು ನಾರಾಯಣ ಅಂತ ಗೊತ್ತಾಯಿತು. ಸರ್ವ ವಸ್ತುಗಳಿಗೆ ಅಭಿಮಾನಿನಿಯಾದವಳು ಮಹಾಲಕ್ಷ್ಮಿ. ನಂಗೆ ಎಲ್ಲಾ ಪದಾರ್ಥ ನೋಡಿದ್ರು ನನಗಿಷ್ಟ, ಅದಿಷ್ಟ ಇಲ್ಲ ಅಂತ ಇಲ್ಲ, ಯಾವುದನ್ನ ನೋಡಲಿ ನನಗೆ ಇಷ್ಟ ಆಗ್ತದೆ ಅಂತ ಅಂದುಕೊಂಡ್ರೆ ಆ ಎಲ್ಲ ಪದಾರ್ಥಗಳ ಮೇಲಿನ ನಮ್ಮ ಇಚ್ಛೆ ಆ ಎಲ್ಲ ಪದಾರ್ಥಗಳ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯ ಇಚ್ಛೆಯಿಂದ ಆಗೋದಲ್ಲ. ಮತ್ತೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಾಮಕನಾದ ನಾರಾಯಣನ ಇಚ್ಛೆ ಹಾಗಿದ್ರೆ ಅವತ್ ಹಾಗಾಗತ್ತೆ, ಇಲ್ಲ ಅಂತಂದ್ರೆ ಚಾನ್ಸ್ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆದ್ದರಿಂದ ಆತ್ಮನಸ್ತು ಕಾಮಾಯ, ಆತ್ಮನಾಮಕನಾದ ಭಗವಂತನ ಇಚ್ಛೆಯಿಂದಲೇ. ಯಾವ ಭಗವಂತನ ಇಚ್ಛೆಯಿಂದ ಹೆಂಡತಿ ಪ್ರೀತಿ ಆಗ್ತಾಳೋ, ಗಂಡ ಪ್ರೀತನಾಗ್ತಾನೋ, ಮಕ್ಕಳ ಮೇಲೆ ಪ್ರೀತಿ ಬರ್ತದೋ, ಸಂಪತ್ತಿನ ಮೇಲೆ ಪ್ರೀತಿ ಬರ್ತದೋ, ಬ್ರಾಹ್ಮಣರ ಮೇಲೆ ಪ್ರೀತಿ ಬರ್ತದೋ, ಕ್ಷತ್ರಿಯರ ಮೇಲೆ ಪ್ರೀತಿ ಉಂಟಾಗ್ತದೋ, ಲೋಕಗಳ ಮೇಲೆ ಪ್ರೀತಿ ಉಂಟಾಗ್ತದೋ, ದೇವತೆಗಳ ಮೇಲೆ ಪ್ರೀತಿ ಉಂಟಾಗುತ್ತೋ, ಪಂಚಮಹಾಭೂತಗಳ ಮೇಲೆ ಪ್ರೀತಿ ಉಂಟಾಗುತ್ತೋ, ಎಲ್ಲ ವಸ್ತುಗಳ ಮೇಲೆ ಪ್ರೀತಿ ಬರ್ತದೋ, ಅಂದ್ರೆ ಮೊದಲಿಂದ ಆರಂಭ ಮಾಡಿಕೊಂಡು ಒಂದರಿಂದ ಆರಂಭ ಮಾಡಿ ಎಲ್ಲ ವಸ್ತುಗಳವರೆಗೂ ಯಾವ ಭಗವಂತನ ಇಚ್ಛೆಯಿಂದ ನಮಗದೆಲ್ಲವೂ ನನಗಿಷ್ಟ 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 ಅಂತ ಆಗ್ತದೋ, ಅಂತಹ ಸರ್ವಾವಸ್ಥಾ ಪ್ರೇರಕನಾದ ಸರ್ವಪ್ರೇರಕನಾದ ಆತ್ಮನಾಮಕನಾದ ಭಗವಂತನನ್ನ ನೋಡ್ಬೇಕು. ಆತ್ಮಾವಾ ಅರೇ ದ್ರಷ್ಟವ್ಯ, ಪ್ರಸಿದ್ಧವಾದ ವಾಕ್ಯ. ಆತ್ಮಾವ ಅರೇ ದ್ರಷ್ಟವ್ಯ. ಯಾವ ಭಗವಂತನ ಇಚ್ಛೆಯಿಂದ ನಮಗೆ ಎಲ್ಲರೂ ಪ್ರಿಯರು ಅಂತ ಆಗ್ತದೋ ಅಂತಹ ಆತ್ಮನಾಮಕನಾದ ನಾರಾಯಣನನ್ನ ಮೈತ್ರೇಯಿ ನೋಡಬೇಕು, ಅವನ ದರ್ಶನವನ್ನ ಮಾಡಬೇಕು. ಹೇಗೆ ಅವನ ದರ್ಶನ ಮಾಡುವುದು? ದೇವ್ರು ನೋಡ್ಬೇಕು ಅಂದ್ರೆ ತಿರುಪತಿಗೆ ಹೋಗಿ ಟಿಕೆಟ್ ತಗೊಂಡ್ ನೋಡ್ದಂಗ ಆಗ ದೇವ್ರ ದರ್ಶನ ಮಾಡಬಹುದಾ? ಯಾಜ್ಞವರ್ಗ ಹೇಳ್ತಾರೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನಮ್ಮೆಲ್ಲರಿಗೂ ಆ ಎಲ್ಲ ಪದಾರ್ಥಗಳು ಇಷ್ಟವಾಗುವಂತೆ ಮಾಡುವ ಆತ್ಮನಾಮಕನಾದ ನಾರಾಯಣನ ದರ್ಶನಕ್ಕೆ ಸಾಧಕವಾದದ್ದು ಯಾವುದು? ಶ್ರವಣ ಮನನ ನಿಧಿಧ್ಯಾಸನಗಳು. ಶ್ರೋತವ್ಯ, ಅವನ ಮಹಿಮೆಗಳನ್ನ ಯೋಗ್ಯ ಗುರುಗಳ ಮೂಲಕ ಶ್ರವಣ ಮಾಡ್ಬೇಕು. ಮಂತವ್ಯ, ಕೇಳಿದ್ದನ್ನ ಮನನ ಮಾಡ್ಬೇಕು. ನಿಧಿಧ್ಯಾಸಿತವ್ಯ, ಅಧ್ಯಯನ ಮಾಡ್ಬೇಕು. ಇದು ಮೂರು ಭಗವಂತನ ದರ್ಶನವನ್ನ ಮಾಡಲಿಕ್ಕೆ ಇರುವಂತಹ ಉಪಾಯ. ನೋಡಿ, ಅವಳು ಕೇಳಿದ ಪ್ರಶ್ನೆ, ಮೋಕ್ಷ ಯಾವುದರಿಂದ ಆಗತ್ತೆ ಅಂತಂದ್ರೆ, ಯಾವ ಭಗವಂತ ನಮಗೆ ಎಲ್ಲ ಪದಾರ್ಥಗಳು ಪ್ರಿಯ ಅಂತ ಅನ್ನಿಸುವಂತೆ ಮಾಡ್ತಾನೋ ಅಂತಹ ಭಗವಂತನನ್ನ ನಾವು ಶ್ರವಣ ಮನನಾದಿಗಳಿಂದ ತಿಳಿದು ಧ್ಯಾನ ಮಾಡಿ ಅನಂತರ ಅವನ ಅನುಗ್ರಹದಿಂದ ದರ್ಶನವನ್ನ ಪಡೆದರೆ
ಮೋಕ್ಷ. ಮೈತ್ರೇಯಿ, ಹೇ ಮೈತ್ರೇಯಿ, ಎಂಥ ದೊಡ್ಡ ಮಾತು ಹೇಳ್ತಾರೆ ನೋಡಿ. ಶ್ರವಣ ಅಂದ್ರೆ ಏನು? ಶ್ರವಣ 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 ಅಂತ ನಾವು ಹೇಳ್ಬಿಡ್ತೀವಿ. ಶ್ರವಣ ಅಂದ್ರೆ ಏನು? ಶ್ರವಣ ಅನ್ನೋದಕ್ಕೆ ಬೇರೆ ಅರ್ಥ ಇಲ್ಲ. ಶಾಸ್ತ್ರಾರ್ಥಗಳನ್ನ ಗುರುಗಳ ಮೂಲಕ ಚಿಂತನೆಯನ್ನ ಮಾಡುವುದನ್ನ ಶ್ರವಣ ಅಂದ್ರೆ. ಯಾವುದೋ ಒಂದು ವೇದವಾಕ್ಯ ಇರಬಹುದು, ಪುರಾಣ ಮಹಾಭಾರತಾದಿಗಳ ಒಂದು ವಾಕ್ಯ ಇರಬಹುದು, ಅದರ ಅರ್ಥವನ್ನ ತಿಳ್ಕೊಳ್ಳೋದನ್ನ ಶ್ರವಣ ಅಂತ, ಅರ್ಥಜ್ಞಾನವನ್ನ ಶ್ರವಣ ಅಂತ ಕರೆಯೋದು. ಮತ್ತೆ ಮಂತವ್ಯ ಮನನ ಅಂದ್ರೆ, ಮನನ ಅಂದ್ರೆ ಕೇಳಿದ ಅರ್ಥಗಳನ್ನ ದೃಢ ಮಾಡಿಕೊಳ್ಳೋದು. ಒಳ್ಳೆ ಯುಕ್ತಿಗಳ ಲಾಜಿಕಲಿ ಅಪ್ಲಿಕಬಲ್ ಆಗತ್ತಾ, ಯಾವ ಯುಕ್ತಿ ಇದೆ, ಅದಕ್ಕೇನು ವಿರೋಧ ಬರುತ್ತೆ, ಅದೆಲ್ಲವನ್ನ ಚಿಂತನೆಯನ್ನ ಮಾಡುವಂಥದ್ದನ್ನ ಏನ್ ಕರೀತಾರೆ? ಮನನ. ಯುಕ್ತಿಯುಕ್ತವಾಗಿ ಶ್ರವಣ ಮಾಡಿದ ಅರ್ಥವನ್ನ ದೃಢಪಡಿಸಿಕೊಳ್ಳುವುದನ್ನ ಶಾಸ್ತ್ರಗಳು ಮನನ ಅಂತ ಕರೆಯುತ್ತೆ. ಅಲ್ಲಿಂದ ಮುಂದೆ ಧ್ಯಾನ. ತತ್ವ ಯುಕ್ತಿಗಳಿಂದ ತತ್ವ ನಿಶ್ಚಯವನ್ನ ಮಾಡಿಕೊಂಡ ಮೇಲೆ ಅದನ್ನ ಧ್ಯಾನ ಮಾಡ್ಬೋದು. ಧ್ಯಾನಂ ನಿಶ್ಚಿತ ತತ್ವಸ್ಯ, ಇದು ಆಚಾರ್ಯ ಹೇಳಿದ ಮಾತು. ಆದ್ದರಿಂದ ದರ್ಶನಕ್ಕೆ ಶ್ರವಣ ಸಾಧನ ಆಗತ್ತೋ, ಮನನ ಸಾಧನವಾಗತ್ತೋ, ಅಥವಾ ನಿಧಿಧ್ಯಾಸನ ಸಾಧನವಾಗತ್ತೋ ಅಂತಂದ್ರೆ, ಶ್ರವಣವೂ ಒಂದು ಸಾಧನವೇ, ಮನನವೂ ಸಾಧನವೇ. ಆದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಯಾವುದು? ಸಾಕ್ಷಾತ್ ಸಾಧನ ಅಂತಂದ್ರೆ ನಿಧಿಧ್ಯಾಸನ ಅಂದ್ರೆ ಧ್ಯಾನ. ಅದಕ್ಕಾಗಿ ಶ್ರವಣ ಮನನಗಳನ್ನ ಮಾಡಬೇಕು. ಆದ್ದರಿಂದ ಶ್ರವಣ ಮನ ಧ್ಯಾನವೇ ಮೋಕ್ಷಕ್ಕೆ ಸಾಕ್ಷಾತ್ತಾಗಿ ಸಾಧನ ಅಂತ ಆಗಿಬಿಟ್ರೆ ನಾವು ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡೋಣ. ಪಾಠವನ್ನು ಯಾಕೆ ಕೇಳಬೇಕು? ಶ್ರವಣ ಮನನಗಳನ್ನು ಯಾಕೆ ಮಾಡಬೇಕು ಅಂತಂದ್ರೆ ಧ್ಯಾನಕ್ಕೆ ವಿರೋಧಿಯಾಗಿರುತ್ತೆ. ಏನೂ ಗೊತ್ತಿಲ್ಲ ಅಂತ, ನನಗೇನು ಗೊತ್ತಿಲ್ಲ, ಅಜ್ಞಾನಿ, ನಾನು ಅಜ್ಞಾನಿ ಅಂತಂದ್ರೆ ಶ್ರವಣ ಮಾಡು ಅಂತ. ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿಕೊಟ್ಟ ದೊಡ್ಡ ಪಾಠ ಇದು. ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ನನಗೇನೂ ಗೊತ್ತಿಲ್ಲ ಅಂತಂದ್ರೆ ಶ್ರವಣ ಮಾಡು. ಆಯುಕ್ತೇರ್ ಮನನಂ ತಥಾ, ಯುಕ್ತಿಯುಕ್ತವಾಗಿ ಕೇಳಿದ ತತ್ವವನ್ನ ದೃಢಪಡಿಸಿಕೊಳ್ಳಲಿಕ್ಕಾಗಿ ಮನನ ಮಾಡು. ಆದ್ದರಿಂದ ಶ್ರವಣ ಮತ್ತು ಮನನಗಳು ನಿಧಿಧ್ಯಾಸನ, ಧ್ಯಾನಕ್ಕೆ ಅದು ಅಂಗ. ಸಾಕ್ಷಾತ್ ದರ್ಶನಕ್ಕೆ ಸಾಧನ. ನೀ ಯಾವುದನ್ನ ಮಾಡೋದ್ರಿಂದ ದರ್ಶನ ಆಗತ್ತೆ ಭಗವಂತನದ್ದು ಅಂದ್ರೆ ಧ್ಯಾನದಿಂದಲೇ ಭಗವಂತನ ದರ್ಶನ. ಶ್ರವಣ ಮನನಗಳು ಸಾಧಕಗಳು. ಭಗವಂತನ ವಿಷಯದಲ್ಲಿ ನಮಗಿರುವಂತಹ ಅಜ್ಞಾನವನ್ನ ಪರಿಹಾರ ಮಾಡುವಂಥದ್ದು ಶಾಸ್ತ್ರಗಳ ಶ್ರವಣ. ಆ ಶ್ರವಣದಲ್ಲಿ ಬಂದಂತಹ ಅನೇಕ ಡೌಟ್ಸ್ ಗಳನ್ನ, ಕನ್ಫ್ಯೂಷನ್ ಗಳನ್ನ ಕ್ಲಿಯರ್ ಮಾಡಿ ತತ್ವ ನಿಶ್ಚಯವಾಗುವಂತೆ ಮಾಡಿಕೊಡುವಂಥದ್ದು ಮನನ. ತತ್ವ ನಿಶ್ಚಯವಾದ ಮೇಲೆ ಮಾಡುವಂಥದ್ದು ಧ್ಯಾನ. ಮನನ ನಿಧಿಧ್ಯಾಸನ. ಆದ್ದರಿಂದಲೇ ಭಗವಂತನನ್ನ ದರ್ಶನ ಮಾಡಬೇಕಾದ್ರೆ ಆತ್ಮನೋ ವಾ ಅರೇ ದರ್ಶನೇನ ಶ್ರವಣೇನ ಮತ್ಯಾ ವಿಜ್ಞಾನೇನ ಇದಂ ಸರ್ವಂ ವಿದಿತಂ. ಆದ್ದರಿಂದ ಮೈತ್ರೇಯಿ, ಆತ್ಮನಾಮಕನಾದ ಭಗವಂತನ ಶ್ರವಣ ಮನನ, ವಿಶೇಷವಾದ ಜ್ಞಾನ, ಆ ವಿಶೇಷವಾದ ಜ್ಞಾನದಿಂದ ಮಾಡುವಂತಹ ಧ್ಯಾನ, ಇವುಗಳಿಂದ ಇತರ ದೇವತೆಗಳನ್ನ ತಿಳಿದುಕೊಂಡರೆ ಏನು ಫಲ ಬರಬೇಕೋ ಅದೆಲ್ಲ ಬಂದ್ಬಿಡತ್ತೆ. ನಾನು ಗಣಪತಿಯ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಬೇಕು ಅಂತಿಲ್ಲ.
ಭಗವಂತನ ಕುರಿತಾಗಿ ಆತ್ಮನಾಮಕನಾದ ಈಗ ನಾಳೆ ಬೆಳಗ್ಗೆ ಗಣಪತಿಯ ಮೇಲೆ ನನಗೆ ಉಪಾಸನೆ ಮಾಡಬೇಕು ಅಂತ ಪ್ರೀತಿ ಆಗೋದೇ ಭಗವಂತನ ಇಚ್ಛೆಯಿಂದ ಅಲ್ವಾ. ಆದ್ದರಿಂದ ನಾನು ಡೈರೆಕ್ಟ್ ಆಗಿ ಭಗವಂತನನ್ನ ಕುರಿತಾಗಿಯೇ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ, ಭಗವಂತನ ವಿಷಯಗಳನ್ನ ಶ್ರವಣ ಮನನ ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ ಪಡಿಲಿಕ್ಕೆ ಶುರು ಮಾಡಿಬಿಟ್ರೆ, ಇತರ ದೇವತೆಗಳ ಕರ್ಮಾದಿ ದೇವತೆಗಳ ಚಿಂತನೆಯನ್ನು ಮಾಡೋದ್ರಿಂದ ಏನು ಫಲ ಬರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಸಪರೇಟ್ ಆಗಿ ಇತರ ದೇವತೆಗಳ ಕುರಿತಾಗಿ ಶ್ರವಣ ಮನನಾದಿಗಳನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಡೈರೆಕ್ಟ್ ಆಗಿ ಇವರು ಮೈತ್ರೇಯಿಗೆ ಉಪದೇಶ ಮಾಡಿದ್ದು ಯಾಜ್ಞವಲ್ಕ್ಯರು ಆತ್ಮಾವಾರೇ ದ್ರಷ್ಟವ್ಯ ಅಂತ. ನಾರಾಯಣನ ವಿಷಯವನ್ನ ಚಿಂತನೆ ಮಾಡ್ರಿ ನೀವು, ಮಿಕ್ಕವರೆಲ್ಲರನ್ನು ನೋಡ್ಬೋದು. ಯಾಕೆ ನಾರಾಯಣನನ್ನ ಯಾಕೆ ನೋಡ್ಬೇಕು ಅಂತಂದ್ರೆ, ಪ್ರಾಧಾನ್ಯಾದಿದಂ ಸರ್ವಂ ವಿದಿತಂ, ನಾರಾಯಣನೇ ಸರ್ವ ಪ್ರಧಾನನಾದ್ದರಿಂದ. ಅವನೇ ಪ್ರಧಾನ ಅಲ್ವಾ ದೇವ್ರು. ಆದ್ದರಿಂದ ಪ್ರಧಾನವಾದ ಒಂದು ವಸ್ತುವನ್ನ ತಿಳ್ಕೊಂಡ್ಬಿಟ್ರೆ ಅಪ್ರಧಾನವಾದ ತಿಳ್ಕೊಂಡ ಹಾಗೆ ಆಯ್ತಲ್ಲ. ಸರ್ವ ಕಾರಣತ್ವಾಚ್ಯ ಸರ್ವ ಪ್ರಾಧಾನ್ಯಂ ಭಗವತಃ. ಭಗವಂತ ಯಾಕೆ ಪ್ರಧಾನ ಕೇಳೋ ಹಾಗಿಲ್ಲ. ಎಲ್ಲಕ್ಕೂ ಕಾರಣನಾಗಿ ನಿಂತವನು ನಾರಾಯಣನೇ ಆದ್ದರಿಂದ ಅವನೇ ಸರ್ವ ಕಾರಣನಾದ್ದರಿಂದ ಭಗವಂತ ಸರ್ವ ಪ್ರಧಾನ, ಇತರ ದೇವತೆಗಳಲ್ಲ. ಪ್ರಾಧಾನ್ಯ ಪ್ರಾಧಾನ್ಯಯೋರಪಿ ಸಯೇವ ಹಿ ಹೇತು. ಆದ್ದರಿಂದ ಎಲ್ಲರಿಗೂ ಕಾರಣನಾದ್ದರಿಂದ ನಾರಾಯಣ ಪ್ರಧಾನ. ಅದರಲ್ಲಿ ಮತ್ತೆ ಬ್ರಹ್ಮಾದಿ ದೇವತೆಗಳು ಪ್ರಧಾನರು. ಬ್ರಹ್ಮಾದಿ ದೇವತೆಗಳು ಅಂದ್ರೆ ನಾವು ರುದ್ರದೇವನ ಇಟ್ಕೊಳ್ಳೋ ಹಾಗಿಲ್ಲ. ಬ್ರಹ್ಮದೇವರು ರುದ್ರದೇವರಿಗಿಂತ ಶ್ರೇಷ್ಠರು, ಆದ್ದರಿಂದ ಅವರು ಪ್ರಧಾನರು. ರುದ್ರರು ಅಪ್ರಧಾನರು. ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ ಮೊದಲಾದವರೆಲ್ಲ ಪ್ರಧಾನರು. ರುದ್ರಾದಿ ದೇವತೆಗಳು ಅಪ್ರಧಾನರು. ಆ ಪ್ರಧಾನರಾದ ಬ್ರಹ್ಮಾದಿಗಳಿಗೂ ಅಪ್ರಧಾನರಾದಂತಹ ರುದ್ರಾದಿಗಳಿಗೂ ಕಾರಣನಾದ್ದರಿಂದ ಸರ್ವಪ್ರಧಾನನಾದವನು ನಾರಾಯಣ. ಆದ್ದರಿಂದ ನಾವು ಡೈರೆಕ್ಟ್ ಆಗಿ ನಾರಾಯಣನ ವಿಷಯದಲ್ಲೇ ಚಿಂತನೆ ಮಾಡ್ಲಿಕ್ಕೆ ಹೋಗಿಬಿಟ್ರೆ ನಮಗೆ ಯಾವ ರೀತಿಯಾಗಿರತಕ್ಕಂತಹ ಸಮಸ್ಯೆಯೂ ಬರೋದಿಲ್ಲ. ಆದ್ದರಿಂದ ನಾರಾಯಣನ ವಿಷಯದಲ್ಲಿ ಚಿಂತನೆಯನ್ನ ಮಾಡಬೇಕು. ಹೀಗೆ ಹೇಳಿದ್ದಕ್ಕೆ ಅವಳು ಮತ್ತೆ, ಸ್ವಾಮಿ ಉಪದೇಶ ಮಾಡ್ರಿ ಇನ್ನು ಮುಂದಕ್ಕೆ, ಭಗವಂತ ಸರ್ವಪ್ರಧಾನನಾದ್ದರಿಂದ ಅವನ ತತ್ವ ತಿಳಿಬೇಕು. ಬ್ರಹ್ಮದೇವರು ಪ್ರಧಾನರಾದ್ದರಿಂದ ಬ್ರಹ್ಮದೇವರ ಬಗ್ಗೆ ನಾವ್ಯಾಕೆ ತಿಳ್ಕೊಳ್ಬಾರ್ದು? ಅದಕ್ಕೆ ಹೇಳ್ತಾರೆ, ಬ್ರಹ್ಮ ತಂಪರಾದಾದ್ಯೋನ್ಯತ್ರಾತ್ಮನೋ ಬ್ರಹ್ಮವೇದ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದವರು ಚತುರ್ಮುಖ ಬ್ರಹ್ಮದೇವರು. ನೋಡಿ, ಭಗವಂತ ಸರ್ವಪ್ರಧಾನ ಅಂತನ್ನೋದನ್ನ ಉಪದೇಶ ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದವರು ಚತುರ್ಮುಖ ಬ್ರಹ್ಮದೇವರು. ನಾವು ಬ್ರಹ್ಮದೇವರನ್ನ ಸ್ವತಂತ್ರ ಅಂತ ತಿಳ್ಕೊಳ್ಬಾರದು. ಬ್ರಹ್ಮದೇವರು ಭಗವಂತನ ಅಧೀನ ಅಂತ ಚಿಂತನೆ ಮಾಡಬೇಕು. ಒಂದು ವೇಳೆ ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಅಧೀನ ಅಲ್ಲ, ಇನ್ಯಾರದ್ದೋ ಒಬ್ಬರ ಅಧೀನದಲ್ಲಿ ಇದ್ದಾರೆ ಅಂತ ನಾವೇನಾದ್ರೂ ಚಿಂತನೆ ಮಾಡಿಬಿಟ್ರೆ, ಬ್ರಹ್ಮದೇವರು ಭಗವಂತನ ಅಧೀನದಲ್ಲಿ ಇಲ್ಲ, ಅವರು ಇನ್ಯಾರದ್ದೋ ಬೇರೆಯವರ ಕಂಟ್ರೋಲ್ನಲ್ಲಿ ಇದ್ದಾರೆ ಅಂತ ಏನಾದ್ರೂ ಚಿಂತನೆಯನ್ನ ಮಾಡಿಬಿಟ್ರೆ ಪರಾದಾತ್ 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 ಅಂದ ಅರ್ಥ ಏನು? ಆಚಾರ್ಯ ಭಾಷ್ಯ ಬರೀತಾರೆ ನೋಡಿ, ಪರಾದಾತ್ ಪರತೋ ಲೋಕಾಲೋಕಸ್ಯ ಅಂಧೇ ತಮಸಿ. ಲೋಕಾಲೋಕ ಪರ್ವತಗಳಿಂದ ಆಚೆ ಇರುವಂತಹ ಅಂಧನ್ ತಮಸ್ಸಿನಲ್ಲಿ ಹಾಕಿಬಿಡ್ತಾರೆ. ಯಾರು ಭಗವಂತನನ್ನ ಬ್ರಹ್ಮದೇವರನ್ನ ಭಗವಂತನ ಅಧೀನದಲ್ಲಿ ಬ್ರಹ್ಮದೇವರು ಇಲ್ಲ, ಬೇರೆ ಇನ್ಯಾರ್ದೋ ಅಧೀನದಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡ್ತಾರೋ ಅವರನ್ನ ಲೋಕಾಲೋಕ ಪರಾದಾತ್, ಲೋಕಾಲೋಕ ಪರ್ವತಗಳಿಗಿಂತ ಆಚೆ ಇರುವಂತಹ ಅಂಧನ್ ತಮಸ್ಸಿನಲ್ಲಿ ಹಾಕ್ಬಿಡ್ತಾರೆ. ಇನ್ನು ಮುಂದೆ ಕ್ಷತ್ರಂ ತಂಪರಾದಾದ್ಯೋನ್ಯತ್ರಾತ್ಮನಃ
ಹಾಗೆ ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದಂತಹ ಮುಖ್ಯ ಪ್ರಾಣ ದೇವರು ಆತ್ಮನಾಮಕನಾದ ಭಗವಂತನ ಕಂಟ್ರೋಲ್ ನಲ್ಲಿ ಇಲ್ಲ, ಅವ್ರು ಇನ್ಯಾರ್ದೋ ಕಂಟ್ರೋಲ್ ನಲ್ಲಿದ್ದಾರೆ ಅಂತ ನಾವೇನಾದ್ರೂ ಚಿಂತನೆ ಮಾಡ್ಕೊಂಡ್ಬಿಟ್ರೆ ಅವರು ಕೂಡ ಅಂಧಂತೆ ಮಸ್ತಿನಲ್ಲಿ ಹೋಗಿ ಬಿದ್ದು ಬಿಡ್ತಾರೆ. ಲೋಕಾಸ್ತಂಪರಾದುಹು ಯೋನ್ಯತ್ರಾತ್ಮನೋ ಲೋಕಾನ್ ವೇದ. ಲೋಕಾಭಿಮಾನಿಗಳಾದಂತಹ ಒಂದೇ ಅರ್ಥ, ಸುಲಭ ಅರ್ಥ. ಲೋಕಾಭಿಮಾನಿಗಳಾದಂತಹ ದೇವತೆಗಳು ಭಗವಂತನ ಕಂಟ್ರೋಲ್ ನಲ್ಲಿ ಇಲ್ಲ, ಅವ್ರು ಇನ್ಯಾರ್ದೋ ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಿಬಿಟ್ರೆ ಅವರನ್ನ ಅಂಧನ್ ತಮಸ್ಸಿನಲ್ಲಿ ಹಾಕಿಬಿಡ್ತಾರೆ. ಮತ್ತೆ ದೇವಾಸ್ತಂಪರಾದುರು ಯೋನ್ಯತ್ರಾತ್ಮನೋ ದೇವಾನ್ ವೇದ. ದೇವತೆಗಳು ಅಷ್ಟೇ ಭಗವಂತನ ಆತ್ಮನಾಮಕನಾದ ಭಗವಂತನ ಕಂಟ್ರೋಲ್ ನಲ್ಲಿ ಆ ದೇವತೆಗಳು ಇಲ್ಲ, ಇನ್ಯಾರ್ದೋ ಕಂಟ್ರೋಲ್ ನಲ್ಲಿದ್ದಾರೆ ಅಂತ ಚಿಂತನೆಯನ್ನ ಮಾಡಿಬಿಟ್ರೆ ಆ ದೇವತೆಗಳು ಅಂಧಂತ ಮಸಲಲ್ಲಿ ತಗೊಂಡು ಹಾಕ್ಬಿಡ್ತಾರೆ. ಹಾಗೆ ಚಿಂತನೆಯನ್ನ ಮಾಡುವಂತಹ ವ್ಯಕ್ತಿಯನ್ನು ಭೂತಾನಿ ತಂಪರಾದರು ಯೋನ್ಯತ್ರಾತ್ಮನೋ ಭೂತಾನಿ ವೇದ. ಪಂಚಭೂತಾಭಿಮಾನಿಗಳಾದಂತಹ ದೇವತೆಗಳು ಆತ್ಮನಾಮಕನಾದ ಭಗವಂತನ ಕಂಟ್ರೋಲ್ ನಲ್ಲಿ ಇಲ್ಲ, ಅವರು ಇನ್ಯಾರ್ದೋ ಆಶ್ರಯದಲ್ಲಿ ಇದ್ದಾರೆ ಅಂತ ಅನುಸಂಧಾನ ಮಾಡುವಂತಹ ಅಜ್ಞಾನಿಯನ್ನ, ಮಿಥ್ಯಾವಾದಿಯನ್ನ ಅಂಧಂತ ಮಸಲಲ್ಲಿ ಹಾಕ್ತಾರೆ. ಸರ್ವಂ ತಂಪರಾದಾದ್ಯೋನ್ಯತ್ರಾತ್ಮನ ಸರ್ವಂ ವೇದ. ಸರ್ವ ವಸ್ತುಗಳಿಗೆ ಅಭಿಮಾನಿಗಳಾದ ಮಹಾಲಕ್ಷ್ಮೀ ದೇವಿ ಕೂಡ ಭಗವಂತನ ಕಂಟ್ರೋಲ್ ನಲ್ಲಿ ಇಲ್ಲ, ಅವಳು ಇನ್ಯಾರ್ದೋ ಕಂಟ್ರೋಲ್ ನಲ್ಲಿದ್ದಾಳೆ ಅಂತ ಚಿಂತನೆ ಮಾಡಿಬಿಟ್ರೆ ಮಹಾಲಕ್ಷ್ಮಿ ಅವನನ್ನು ತಗೊಂಡು ಹೋಗಿ ಅಂಧಂತ ಮಸ್ಸಿಗೆ ಹಾಕಿಬಿಡ್ತಾಳೆ. ಆದ್ದರಿಂದ ಇದಂ ಬ್ರಹ್ಮ ಇದಂ ಕ್ಷತ್ರಂ ಇಮೇ ಲೋಕಾಹ ಇಮೇ ದೇವಾಹ ಇಮಾನಿ ಭೂತಾನಿ ಇದಂ ಸರ್ವಂ ಯದಯಮಾತ್ಮ. ಇದಂ ಬ್ರಹ್ಮಾದಿಕಂ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದ ಚತುರ್ಮುಖ ಬ್ರಹ್ಮದೇವರು. ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದ ವಾಯುದೇವರು. ಲೋಕಾಭಿಮಾನಿಗಳಾದ ದೇವತೆಗಳು, ಪಂಚಭೂತಾಭಿಮಾನಿಗಳಾದ ದೇವತೆಗಳು, ಇತರ ಎಲ್ಲ ದೇವತೆಗಳು, ಎಲ್ಲ ಪದಾರ್ಥಕ್ಕೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ, ಇವರೆಲ್ಲರೂ ಕೂಡ ಯಾವಾಗಲೂ ಕೂಡ ಯಾರನ್ನ ಆಶ್ರಯ ಮಾಡಿಕೊಂಡಿದ್ದಾರೋ ಅವನೇ ಆತ್ಮ ನಾರಾಯಣ. ಆದ್ರೆ ಉಪನಿಷತ್ತಿಲ್ಲಿ ಯದಯಮ ಆತ್ಮ, ಎಲ್ಲವೂ ಸರ್ವಂ ಯದಯಮ ಆತ್ಮ ಇದಂ, ಎಲ್ಲವೂ ಅವನೇ ಅಂತ ಅಂದ್ರೆ ಐಕ್ಯವನ್ನ ಅಭೇದವನ್ನ ಹೇಳುವಂತೆ ಕಾಣುತ್ತೆ. ಅದಕ್ಕೆ ಆಚಾರ್ಯರ ಭಾಷ್ಯ ಬರೀತಾರೆ ಯದಯಮಾತ್ಮ ಯತ್ರ ಅಯಮಾತ್ಮ ಅಂತ. ಯದಯಮಾತ್ಮ ಯತ್ರ ಅಯಮಾತ್ಮ ಅಂತ ಅರ್ಥ. ಅಂದ್ರೆ ಬ್ರಹ್ಮದೇವರಿಂದ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ತನಕ ಎಲ್ಲವೂ ಯಾವುದನ್ನ ಆಶ್ರಯ ಮಾಡಿಕೊಂಡಿದೆಯೋ ಅವನು ನಾರಾಯಣ. ಯತ್ ಅಂದ್ರೆ ಯತ್ರ. ಬ್ರಹ್ಮಾದಿ ಎಲ್ಲರೂ ಯಾವ ಭಗವಂತನಲ್ಲಿ ಆಶ್ರಯ ಮಾಡಿಕೊಂಡಿದ್ದಾರೋ ಅವನು ಆತ್ಮ ಅಂದ್ರೆ ನಾರಾಯಣ. ಇಲ್ಲಿ ಅನೇಕರು ಏನ್ ಹೇಳ್ತಾರೆ, ಎಲ್ಲವೂ ನಾರಾಯಣ ಅಂದ್ರೆ ಎಲ್ಲವೂ ದೇವರೇ ಅಂತ ಹೇಳಿ ಐಕ್ಯವನ್ನ ಅಭೇದವನ್ನ ನಿರೂಪಣೆ ಮಾಡುವಂತೆ ಕಾಣುತ್ತೆ. ಇದಂ ಸರ್ವಂ ಯದಯಮಾತ್ಮ, ಎಲ್ಲವೂ ನಾರಾಯಣನೇ. ಇಲ್ಲಿ ತನಕ ಹೇಳಿಕೊಂಡು ಬಂದ ಬ್ರಹ್ಮ, ಕ್ಷತ್ರ, ಲೋಕ, ದೇವತೆಗಳು, ಭೂತಗಳು ಮತ್ತು ಎಲ್ಲ ವಸ್ತುಗಳು, ಅದಕ್ಕೆ ಅಭಿಮಾನಿಗಳಾದ ದೇವತೆಗಳು ಎಲ್ಲರೂ ನಾರಾಯಣನೇ ಅಂತ ಹೇಳಿದ ಹಾಗೆ ಅಭೇದವನ್ನ ಪ್ರತಿಪಾದನೆ ಮಾಡಿದ ಹಾಗೆ ಕಾಣುತ್ತೆ. ಆಗಿಲ್ಲ. ಅನ್ಯತ್ರ ಪರಿಜ್ಞಾನೇ ದೋಷೋಕ್ತೇ ತತ್ರ ಪರಿಜ್ಞಾನಂ ಯುಕ್ತಂ ಭವತಿ. ಅಭೇದ ಹಾಗೆ ಹೇಳಿದ್ದಾರೆ. ಇಲ್ಲಿ ತನಕ ಹೇಳಿದ್ರಲ್ಲ, ಬ್ರಹ್ಮಾದಿಗಳು ಭಗವಂತನನ್ನ ಬಿಟ್ಟು ಬೇರೆಯವರನ್ನ ಆಶ್ರಯ ಮಾಡಿಕೊಂಡಿದ್ದಾರೆ ಅಂತ ಚಿಂತನೆ ಮಾಡಿಬಿಟ್ರೆ ಅಂಧಂತಮಸ್ಸು ಅಂತ ಫಲ ಕೊಟ್ಟಿರ್ಬೇಕಾದ್ರೆ ಭಗವಂತನು ಬ್ರಹ್ಮಾದಿಗಳು ಐಕ್ಯವಾಗ್ಲಿಕ್ಕೆ ಸಾಧ್ಯ ಇದೆ, ಒಂದೇ ಆಗ್ಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಭೇದವನ್ನ ಹೇಳ್ತದೆ ಈ ವೇದವಾಕ್ಯ ಅಂತ ಉಪನಿಷತ್ತಿಗೆ ವ್ಯಾಖ್ಯಾನವನ್ನ ಮಾಡೋದು ಸರಿಯಿಲ್ಲ. ಬ್ರಹ್ಮಾದಿಗಳು ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನೂ ಆಶ್ರಯ ಮಾಡಿಕೊಂಡಿದ್ದಾರೆ, ಅವರು ಭಗವಂತನನ್ನ ಆಶ್ರಯ ಮಾಡಿಕೊಂಡಿಲ್ಲ ಅಂತ ಚಿಂತನೆ ಮಾಡ್ಕೊಂಡ್ಬಿಟ್ರೆ ಲೋಕಾಲೋಕ ಪರ್ವತದ ಆಚೆ ಇರುವಂತಹ ಅಂಧಂತಮಸ್ಸಿನಲ್ಲಿ ಹಾಕಿಬಿಡ್ತಾರೆ ಅಂತ ಫಲ ಕೊಟ್ರದಿಕ್ಕೆ. ಹಾಗಿರುವಾಗ ಯಾರ ಆಶ್ರಯದಲ್ಲಿ ಯಾರಿದ್ದಾರೋ ಅವರಿಬ್ರು ಒಂದೇ ಆಗ್ಬಿಟ್ರೆ ಮತ್ತೆ ಆಶ್ರಯ ಭಾವ ಯಾಕೆ ಬರ್ಬೇಕಲ್ಲಿ?
ಆದ್ದರಿಂದ ಬೇರೆನೆ. ಅನ್ಯಥಾ ಅನ್ಯದಾತ್ಮನೋ ಬ್ರಹ್ಮವೇದೇತಿ ಸ್ಯಾ ಯದಿತ್ಯವ್ಯಯತ್ವಾ ಯತ್ರೇತ್ಯ ವಿಭವತಿ ಯಥಾ ಯಸ್ಮಾದಿತ್ಯರ್ಥೆ ಸಪ್ತ ಸುಪ್ರಥಮ ಇತಿ ಚ ಸೂತ್ರಂ. ಸ್ಪಷ್ಟವಾಗಿ ಆಚಾರ್ಯ ಹೇಳ್ಬಿಡ್ತಾರೆ. ಅದು ಎಲ್ಲವೂ ಒಂದೇ ಅಂತ ಆಗಿದ್ದಿದ್ರೆ, ಎಲ್ಲ ಒಂದೇ ಅಂತ ಆಗಿದ್ದಿದ್ರೆ ಯಾರು ಭಗವಂತನಿಗಿಂತ ಎಲ್ಲರೂ ಭಿನ್ನರಾಗಿದ್ದಾರೆ ಅಂತ ತಿಳ್ಕೊಳ್ತಾರೋ ಅವ್ರ ಅಂದಂತ ಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ಬೇಕಾ. ಯದಾತ್ಮನೋ ಅನ್ಯದಾತ್ಮನೋ ಬ್ರಹ್ಮವೇದ, ಭಗವಂತನಿಗಿಂತ ಬೇರೆಯವರಾಗಿದ್ದಾರೆ ಬ್ರಹ್ಮಾದಿಗಳು ಅಂತ ಚಿಂತನೆ ಮಾಡಿದವನು ಅಂದಂತ ಮಸ್ಸಿಗೆ ಹೋಗ್ತಾನೆ ಅಂತ ಹೇಳ್ಬೇಕಾಗಿತ್ತು. ಹಾಗೆ ಹೇಳಲಿಲ್ಲ. ಅಭೇದವನ್ನು ಹೇಳಲಿಲ್ಲ. ಯದಯಮಾತ್ಮ ಅಂತ ಹೇಳಿದೆ. ಯತ್ ಅಯಂ ಆತ್ಮ ಅಂತ ಅದರ ಪದಚ್ಛೇದ. ಯತ್ ಅನ್ನೋದು ಅವ್ಯಯ. ಅವ್ಯಯಕ್ಕೆ ಬೇಕಾದಷ್ಟು ಅರ್ಥ ಇದೆ. ಅಲ್ಲಿ ಯತ್ ಅನ್ನುವ ಅವ್ಯಯಕ್ಕೆ ನಾವಿಲ್ಲಿಟ್ಟುಕೊಂಡಂತ ಅರ್ಥ ಯತ್ರ ಅಂತ. ಮತ್ತು ಯಸ್ಮಾತ್ ಎಲ್ಲಿ ಮತ್ತು ಯಾವ ಭಗವಂತನಿಂದ ಅಂತ ಎರಡು ಅರ್ಥವನ್ನು ನಾವಿಟ್ಟುಕೊಂಡಿರೋ. ಅದರಿಂದ ಇಲ್ಲಿ ಭೇದ ಖಂಡನೆ ಆಗ್ತಾ ಇದೆ, ನಿರಾಕರಣೆ ಆಗ್ತಾ ಇದೆ, ಅಭೇದ ಪ್ರತಿಪಾದನೆ ಆಗ್ತಾ ಇದೆ ಅಂತ ಚಿಂತನೆ ಮಾಡೋದು ಯಾಜ್ಞವಲ್ಕ್ಯರ ಮಾತಿಗೆ ವಿರೋಧವನ್ನ ಮಾಡಿದಂತೆ. ಸಪ್ತಸುಪ್ರಥಮ ಅಂತ ಒಂದು ವ್ಯಾಕರಣ ಸೂತ್ರ ಇದೆ. ಪ್ರಥಮ ವಿಭಕ್ತಿಯನ್ನ 7ನೇ ವಿಭಕ್ತಿಯ ಅರ್ಥವನ್ನ ಇಟ್ಕೊಂಡು ನಾವು ಚಿಂತನೆ ಮಾಡಬಹುದು, ಅದೇನು ಸಮಸ್ಯೆ ಇಲ್ಲ. ಆದ್ದರಿಂದ ಯತ್ ಅನ್ನೋ ಶಬ್ದಕ್ಕೆ ಯತ್ರ ಅಂತ ಅರ್ಥ ಆಗತ್ತೆ, ಯತ್ರ ಅನ್ನೋದನ್ನ ಯಸ್ಮಾತ್ ಅಂತ ಅರ್ಥ ಮಾಡ್ಕೊಳ್ಬಹುದು, ಏನ್ ಸಮಸ್ಯೆ ಇಲ್ಲ. ಆದ್ದರಿಂದ ಭೇದವನ್ನ ನಿರಾಕರಣೆ ಮಾಡಿ ಇಲ್ಲಿ ಅಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತನ್ನೋದು ತಪ್ಪು. ಆ ರೀತಿಯಾದಂತಹ ಚಿಂತನೆಯನ್ನ ಯಾರೂ ಮಾಡಲಿಕ್ಕೆ ಇಲ್ಲ ಅಂತನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಯುಕ್ತಿಯುಕ್ತವಾಗಿ ಭಗವಂತ ಸರ್ವಭಿನ್ನ, ಸರ್ವವಿಲಕ್ಷಣ, ಸರ್ವೋತ್ತಮ, ಅವನ ಆಶ್ರಯದಲ್ಲಿ ಇತರ ದೇವತೆಗಳು ಬ್ರಹ್ಮಾದಿಗಳು ಇಲ್ಲ, ಅವರು ಬೇರೆಯವರ ಆಶ್ರಯದಲ್ಲಿದ್ದಾರೆ ಅಂತ ಚಿಂತನೆ ಮಾಡಿಕೊಂಡ್ರೆ ಅಂಧಂತಮಸ್ಸು ಅಂತನ್ನುವಾಗ ಐಕ್ಯ ಚಿಂತನೆ ಅನ್ನೋದು ಅಂಧಂತಮಸ್ಸಿಗೆ ಸಾಧನ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಅಂತಹ ಸರ್ವಾಧಾರ ಸರ್ವಾಶ್ರಯನಾಗಿರತಕ್ಕಂತಹ ಆತ್ಮನಾಮಕನಾದ ಭಗವಂತನನ್ನ ದರ್ಶನ ಮಾಡಬೇಕು. ಆ ದರ್ಶನಕ್ಕೆ ಸಾಧಕವಾದ ಶ್ರವಣವನ್ನ ಮಾಡಬೇಕು. ಯುಕ್ತಿಯ ಮೂಲಕ ಶ್ರವಣ ಮಾಡಿದ ತತ್ವಗಳನ್ನ ದೃಢ ಮಾಡಿಕೊಳ್ಳಬೇಕು. ಒಳ್ಳೆ ಶುದ್ಧವಾದ ಜ್ಞಾನ ಬಂದ ಮೇಲೆ ಧ್ಯಾನವನ್ನ ಮಾಡಿ ಅವನ ದರ್ಶನವನ್ನ ಮಾಡಬೇಕು ಅಂತ ಯಾಜ್ಞವಲ್ಕ್ಯರು ಹೇಳಿದ್ದು ಸರಿಯಾಗಿದೆ ಅಂತ ಹೇಳಿ ಅಲ್ಲಿಂದ ಇನ್ನು ಮುಂದಕ್ಕೆ ಯಾಜ್ಞವಲ್ಕ್ಯರು ಒಂದು 3 ಉದಾಹರಣೆಯನ್ನ ಕೊಡ್ತಾರೆ. ಭಗವಂತನೇ ಸೃಷ್ಟಿಕರ್ತ ಅಂತ ಹೇಳಿ ಅವನ ಸೃಷ್ಟಿಕರ್ತೃತ್ವಕ್ಕೆ 3 ಉದಾಹರಣೆಗಳನ್ನ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಅವನ ಸೃಷ್ಟಿಕರ್ತೃತ್ವವನ್ನು ನಮಗೆ ಚಿಂತನೆ ಮಾಡಿಸಿಕೊಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣ.